ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದವರ ವಿಶೇಷತೆಗಳು, ಪ್ರೀತಿ, ಪ್ರೇಮ, ಉದ್ಯೋಗ ಹಾಗೂ ಕೊನೆಯಲ್ಲಿ ಹಣ, ಅದೃಷ್ಟ, ಖ್ಯಾತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಕೊನೆಯವರೆಗೂ ವಿಡಿಯೋ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಪುಬ್ಬ ನಕ್ಷತ್ರವು ನಕ್ಷತ್ರಗಳಲ್ಲಿ 11ನೇ ನಕ್ಷತ್ರ. ಈ ನಕ್ಷತ್ರದ ಅಧಿದೇವತೆ ಭಗನು ಆಗಿರುತ್ತಾರೆ. ಈ ನಕ್ಷತ್ರದ ಗ್ರಹ ಅಧಿಪತಿ ಶುಕ್ರ ಗ್ರಹ ಆಗ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸಿಂಹ ರಾಶಿಗೆ ಸೇರ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೆಸರಿಡಲು ಮೋ, ಟಿ, ಟ, ಟು ಅಕ್ಷರಗಳು ಸೂಕ್ತವಾಗಿವೆ. ಮನುಷ್ಯಗಣಕ್ಕೆ ಸೇರುತ್ತದೆ. ಹಾಗೆಯೇ ಮಧ್ಯನಾಡಿ, ಅಗ್ನಿಮಂಡಲ, ಸ್ತ್ರೀಲಿಂಗ, ಕಟಿರಜ್ಜು, ಬ್ರಾಹ್ಮಣ ಜಾತಿ, ಬಿಳಿ ಬಣ್ಣ, ಇಲಿ ಯೋನಿಯನ್ನು ಸೂಚಿಸುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ನೋಡಲು ದುಂಡು ಮುಖ, ಸದೃಢ ಶರೀರ, ಮಧ್ಯಮ ಎತ್ತರ, ಗುಂಗುರು ಕೂದಲು, ಮುಖದಲ್ಲಿ ಗಾಂಭೀರ್ಯತೆ ಹೊಂದಿರ್ತಾರೆ. ಇನ್ನು ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ರೂಪವತಿಯು, ಪುಣ್ಯವತಿ, ವಿದ್ಯಾ ವಿನಯವಂತರು ಆಗಿರ್ತಾರೆ. ನೋಡಲು ಮಧ್ಯಮ ಶರೀರ, ದುಂಡು ಮುಖ, ನೀಳ ಕೂದಲು, ಗಂಭೀರ ನಡೆಗೆ, ಹಾಗೆ ನೋಡಲು ತುಂಬ ಆಕರ್ಷಕವಾಗಿರ್ತಾರೆ. ಪುಬ್ಬ ನಕ್ಷತ್ರವು ಶುಕ್ರನ ನಕ್ಷತ್ರವಾಗಿದ್ದು ಸಿಂಹರಾಶಿಗೆ ಸೇರುತ್ತದೆ. ಆಡಳಿತ, ಅಧಿಕಾರ, ಸರ್ಕಾರಿ ಸೇವೆ, ಉನ್ನತ ಪದವಿ, ಸ್ವಲ್ಪ ಕೋಪ ಹೀಗೆ ಇವರಿಗೆ ಜನ್ಮದತ್ತವಾಗಿ ಬಂದಿರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ವಿಶೇಷ ಗುಣಗಳನ್ನು ಗಮನಿಸೋದಾದರೆ ಸಂಗೀತ ಕಲೆಗಳಲ್ಲಿ ಆಸಕ್ತಿ ಇರುತ್ತದೆ. ಸಾಹಸ ಕಾರ್ಯಪ್ರಿಯರು, ಉದಾರಿಗಳು, ಪ್ರಾಮಾಣಿಕತೆ ಹೊಂದಿರುವವರು, ಸತ್ಯಪ್ರಿಯರು, ನೃತ್ಯ, ಕ್ರೀಡೆ, ಚಿತ್ರಕಲೆ, ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇವರು ಹೊಂದಿರ್ತಾರೆ ಮತ್ತು ಅಭ್ಯಾಸ ಮಾಡ್ತಾ ಇರ್ತಾರೆ. ಇವರು ಕರುಣಾಮಯಿ, ಪಶುಪ್ರೇಮಿ, ಧಾರ್ಮಿಕ ಕಾರ್ಯಪ್ರಿಯರು, ಹಾಗೆ ಸಾಂಸಾರಿಕ ದಕ್ಷತೆ ಇವರಲ್ಲಿ ಜನ್ಮದತ್ತವಾಗಿ ಬಂದಿರ್ತದೆ. ಇನ್ನು ಇವರ ಪ್ರೀತಿ, ಪ್ರೇಮ, ವೈವಾಹಿಕ ಜೀವನ ನೋಡೋದಾದರೆ ನಾಯಕತ್ವ ಗುಣ, ಆಡಳಿತ ಗುಣ ಹೊಂದಿರುವ ನಿಮಗೆ ಕಾಲೇಜು ಹಂತಗಳಲ್ಲೇ ನಿಮ್ಮ ಗೋಚಾರಕ್ಕೆ ಬಂದಿರುತ್ತದೆ. ತುಂಬ ಜನ ನಿಮ್ಮ ನಾಯಕತ್ವ ಗುಣ, ಧೈರ್ಯ, ಕಲೆಗಳಿಗೆ ಮನಸೋತು ನಿಮ್ಮ ಹಿಂದೆ ಬಿದ್ದಿರ್ತಾರೆ. ನೀವು ಸಹ ಪ್ರೀತಿಯಲ್ಲಿ ಮುಳುಗಿ ನಂತರ ಕೌಟುಂಬಿಕ ಮತ್ತು ಸಾಮಾಜಿಕ ಒತ್ತಡಗಳಿಗೆ ಮಣಿದು ಜೀವನವನ್ನು ಕಟ್ಟಿಕೊಂಡಿರ್ತೀರಿ. ನಿಮ್ಮ ಸಂಗಾತಿಯು ತುಂಬ ಬುದ್ಧಿವಂತೆ ಹಾಗೂ ತುಂಬ ಮೆಚುರಿಟಿ ಉಳ್ಳವರಾಗಿರ್ತಾರೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಹಾಯವಾಗಿ ನಿಲ್ತಾರೆ. ನೋಡಲು ತುಂಬ ಲಕ್ಷಣವಾಗಿ ಹಾಗೆ ಗೌರವಯುತವಾಗಿ ಕಾಣ್ತಾರೆ. ಇನ್ನು ನಿಮ್ಮ ಉದ್ಯೋಗ ವಿಶೇಷತೆ ನೋಡೋದಾದರೆ ಆಡಳಿತ ಮತ್ತು ನಿರ್ವಹಣೆ, ರಾಜಕೀಯ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಸೇವೆ ಸಲ್ಲಿಸ್ತೀರಾ. ಫೋಟೋಗ್ರಫಿ, ಪಶುಚಿಕಿತ್ಸೆ, ಹೋಟೆಲ್, ಎಡಿಟರ್, ಲೆಕ್ಚರ್ ಹಾಗೆ ಜಲ ಸಂಬಂಧಿತ ಕ್ಷೇತ್ರಗಳಲ್ಲಿ ನೀವು ಸೇವೆ ಸಲ್ಲಿಸಬಹುದು. ಇನ್ನು ನಿಮ್ಮ ಆರೋಗ್ಯ ವಿಚಾರದ ಬಗ್ಗೆ ನೋಡೋದಾದರೆ ರಕ್ತದೊತ್ತಡ ಹಾಗೂ ಹೃದಯದ ಬಗ್ಗೆ ನೀವು ಜೀವನದಲ್ಲಿ ತುಂಬ ಎಚ್ಚರಿಕೆ ಹಾಗೂ ಗಮನವನ್ನು ಕೊಡಬೇಕು. ನಿಮಗೆ ಸ್ವಲ್ಪ ಕೋಪ ಹಾಗೆ ಅಹಂಕಾರ ಅನ್ನೋದು ಜನ್ಮದತ್ತವಾಗಿ ಸ್ವಲ್ಪ ಇರುತ್ತದೆ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರುತ್ತದೆ. ನೀವು ಸ್ವಲ್ಪ ಧ್ಯಾನ ಹಾಗೂ ಯೋಗ, ನಡಿಗೆ, ಆಹಾರ ಕ್ರಮವನ್ನು ಅಳವಡಿಸಿಕೊಂಡ್ರೆ ಸುಖವಾದ ಜೀವನ ಹಾಗೂ ದೀರ್ಘಾಯಸ್ಸನ್ನು ಹೊಂದಬಹುದು. ಈಗ ಮುಖ್ಯವಾಗಿ ನಿಮಗೆ ಜೀವನದಲ್ಲಿ ಹಣ, ಅದೃಷ್ಟ, ಖ್ಯಾತಿ, ಸುಖ, ಶಾಂತಿ, ನೆಮ್ಮದಿ ಬರಬೇಕು ಅಂದರೆ 3 ಉಪಾಯ ತಂತ್ರಗಳನ್ನು ತಿಳಿಸಿಕೊಡ್ತೇನೆ. ಅದರಲ್ಲಿ ಮೊದಲನೆಯದು ಪಾಡ್ಯಮಿ ದಿನ ಭದ್ರಾಚಲಂನಲ್ಲಿರುವ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಬೇಕು, ಸೇವೆ ಸಲ್ಲಿಸಬೇಕು. ಹಾಗೆ ಅಲ್ಲಿ ಕ್ಷೇತ್ರವಾಸ ಮಾಡ್ಕೊಂಡು ನೀವು ಬನ್ನಿ. ನಿಮ್ಮ ಜೀವನದಲ್ಲಿ ನಿಂತು ಹೋದ ಕಾರ್ಯಗಳು ಸಾಗ್ತವೆ. ಹಾಗೆ ನಿಮಗೆ ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಅನ್ನೋದು ಕಾಣ್ತೀರಾ. ಹಾಗೆ ಎರಡನೇ ಮುಖ್ಯ ಒಂದು ತಂತ್ರ ಉಪಾಯ ಏನು ಅಂದರೆ ನೀವು ಗುರು ದತ್ತಾತ್ರೇಯ ದರ್ಶನವನ್ನು ಶುಕ್ರವಾರ ಮಾಡಬೇಕು. ಯಾಕೆ ಅಂದರೆ ಪುಬ್ಬ ನಕ್ಷತ್ರವು ಶುಕ್ರಗ್ರಹದ ನಕ್ಷತ್ರವಾಗಿರೋದ್ರಿಂದ ನೀವು ಗುರುವಾರ ಗುರು ದತ್ತಾತ್ರೇಯವರ ದರ್ಶನ ಮಾಡೋದ್ರಿಂದ, ಕ್ಷೇತ್ರವಾಸ ಮಾಡೋದ್ರಿಂದ, ಹಾಗೆ ಅಲ್ಲಿ ಅನ್ನದಾನ ಮಾಡೋದ್ರಿಂದ ನಿಮ್ಮ ಧನ, ಕೌಟುಂಬಿಕ ವಿಚಾರಗಳಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡೆಯುವುದು. ಹಾಗೆ ಮೂರನೇ ಒಂದು ತಂತ್ರ ಉಪಾಯ ಏನು ಅಂತ ಹೇಳಿದರೆ
ನೀವು ಗಣೇಶನ ಎಷ್ಟೆಷ್ಟು ಆರಾಧನೆ ಮಾಡ್ತೀರೋ ನಿಮ್ಮ ಎಲ್ಲ ಕೆಲಸಗಳಲ್ಲಿರುವ ವಿಘ್ನಗಳನ್ನು ನಿವಾರಿಸಿ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಶ್ರೀ ಗಣೇಶ ನಿಮಗೆ ಕೊಡ್ತಾರೆ. ಹಾಗಾಗಿ ನೀವು ಗಣೇಶನ ಆರಾಧನೆಯನ್ನು ನೀವು ಮಾಡಬೇಕು. ಹಾಗೆ 21 ಗರ್ಗೆ ಅರ್ಪಿಸ್ತಾ ಬನ್ನಿ. ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ಯಶಸ್ಸು ಕೀರ್ತಿ ನಿಮಗೆ ಸಿಗುತ್ತದೆ. ಗಣೇಶನ ನಿಮ್ಮ ಆರಾಧ್ಯ ದೈವವಾಗಿ ಮಾಡಿಕೊಂಡಷ್ಟು ನಿಮಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಹಣದ ವ್ಯವಹಾರಗಳಲ್ಲಿ, ಹಾಗೆ ಸಂಬಂಧಗಳಲ್ಲಿ ಏನೇ ಬಿರುಕುಗಳಿದ್ರೂ ಎಲ್ಲ ಸರಿ ಹೋಗ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.